ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ಸೌಂದರ್ಯ ನಮ್ಮ ನಿಮ್ಮನ್ನೆಲ್ಲ ಆಗಲಿ 2 ದಶಕ ಆಯಿತು. ಆದರೆ ಅವರ ನೆನಪು ಇನ್ನೂ ಜೀವಂತ. ಯಾಕಂದ್ರೆ ಸೌಂದರ್ಯ ಸಾಧನೆ ಅಂತಹದ್ದು. ಗಂಧರ್ವ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗವನ್ನ ಪ್ರವೇಶಿಸಿದ ಸೌಂದರ್ಯ ಆ ಬಳಿಕ ತೆಲುಗು, ಮಲಯಾಳಂ, ತಮಿಳು ಮತ್ತು ಹಿಂದಿಯಲ್ಲೂ ಅಭಿನಯಿಸಿ ಮೋಡಿ ಮಾಡಿದ್ರು. ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚಿದ್ರು. ಕೇವಲ 12 ವರ್ಷ ಕಲಾ ಸೇವೆ ಮಾಡಿದ ಸೌಂದರ್ಯ 85ಕ್ಕೂ ಅಧಿಕ ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ರು. ಡಾಕ್ಟರ್ ವಿಷ್ಣುವರ್ಧನ್, ಅಮಿತಾಬ್ ಬಚ್ಚನ್, ಚಿರಂಜೀವಿ, ವಿಕ್ಟರಿ ವೆಂಕಟೇಶ್, ನಾಗಾರ್ಜುನ, ಮೋಹನ್ ಬಾಬು ಹೀಗೆ ಅನೇಕ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ರು. ತಮ್ಮ ಅಭಿನಯದಿಂದ ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಅದ್ಭುತ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದ ಸೌಂದರ್ಯಗೆ 10 ಹಲವು ಪ್ರಶಸ್ತಿ ಸಿಕ್ಕಿದ್ವು. 2 ಬಾರಿ ತೆಲುಗು ಸಿನಿಮಾ ರಂಗದ ಪ್ರತಿಷ್ಠಿತ ಪ್ರಶಸ್ತಿಯಾದ ನಂದಿ ಅವಾರ್ಡ್ ಮುಡಿಗೇರಿಸಿಕೊಂಡಿದ್ದ ಸೌಂದರ್ಯ ತಮ್ಮ 12 ವರ್ಷಗಳ ಚಿತ್ರ ಜೀವನದಲ್ಲಿ 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ರು. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಕೂಡ ಸೌಂದರ್ಯಗೆ ಸಿಕ್ಕಿತ್ತು. ಇಂಥ ಸೌಂದರ್ಯ 2004ರ ಏಪ್ರಿಲ್ 17ರಂದು ವಿಮಾನ ಅಪಘಾತದಲ್ಲಿ ನಿಧನರಾದ್ರು. ಇದೆಲ್ಲ ಆಗಿ 21 ವರ್ಷ ಆಯಿತು. ಈಗಲೂ ಕೂಡ ಇವರ ಸಾವಿನ ಬಗ್ಗೆ ಒಂದಿಷ್ಟು ಅನುಮಾನ ಇದೆ. ನಟಿ ಸೌಂದರ್ಯ ಆತ್ಮ ಈಗಲೂ ಕಾಡ್ತಾ ಇದೆ. ಅವರ ಸಾವಿಗೆ ಬೇರೆಯದ್ದೇ ಕಾರಣ ಇತ್ತು ಅನ್ನೋ ಸುದ್ದಿ ಇದೆ. ಇದೆಲ್ಲದರ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಸೌಂದರ್ಯ ಅತ್ತೆಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವೆರಿ ಬ್ಯೂಟಿಫುಲ್. ನಾನು ಯಾವಾಗಲೂ ನೆನ್ಸ್ಕೊಳೋದೇನಂದ್ರೆ ಅವಳ ಮುಖ ಅಂತ ನೆನಪಾಗುತ್ತೆ ಫೇಸ್. ಆತ್ಮೀಯರೇ, ಸೌಂದರ್ಯ ಆಗಲಿ 21 ವರ್ಷ ಆದರೂ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸೌಂದರ್ಯ ಸಾವಿನ ಕುರಿತು ಚರ್ಚೆ ನಡೀತಾನೇ ಇದೆ. ಹೀಗಾಗಿಯೇ ಸೌಂದರ್ಯ ಅತ್ತಿಗೆ ನಿರ್ಮಲಾ ಅಮರ್ನಾಥ್, ಅತ್ತಿಗೆ ಅಂದರೆ ಸೌಂದರ್ಯ ಅಣ್ಣನ ಪತ್ನಿ, ಇವರೇ ಈಗ ತಮ್ಮ ಅತ್ತಿಗೆ ಬಗ್ಗೆ ಮಾತನಾಡಿದ್ದಾರೆ. ಸೌಂದರ್ಯ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಸೌಂದರ್ಯ ಸಾವನ್ನಪ್ಪಿದ ವಿಮಾನದಲ್ಲೇ ನಿರ್ಮಲಾ ಕೂಡ ತಮ್ಮ ಗಂಡನನ್ನ ಕಳ್ಕೊಂಡಿದ್ದು. ಯಾಕಂದ್ರೆ ಸೌಂದರ್ಯ ಹಾಗೂ ಅವರ ಅಣ್ಣ ಒಟ್ಟಿಗೆ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದೆಲ್ಲ ಈಗ ಇತಿಹಾಸ. ನಿರ್ಮಲಾ ಇಷ್ಟು ವರ್ಷ ಹೇಳದೇ ಇದ್ದ ಮಾತುಗಳು ಇಲ್ಲಿದೆ ನೋಡಿ. ಮನುಷ್ಯರು 2 ತರಹದ ಬದುಕು ನಡೆಸ್ತಾರೆ. ಕೆಲವರು ಸತ್ತಂತೆ ಬದುಕ್ತಾ ಇರ್ತಾರೆ, ಇನ್ನು ಕೆಲವರು ಸತ್ತ ಮೇಲೂ ಕೂಡ ಬದುಕ್ತಾರೆ. ಸೌಂದರ್ಯರನ್ನ ನಾನು ಪ್ರತಿ ಬಾರಿ ನೆನಪು ಮಾಡಿಕೊಂಡಾಗ ನನಗೆ ಅದೇ ಅನ್ಸುತ್ತೆ. ಯಾಕಂದ್ರೆ ಸೌಂದರ್ಯ ನಮ್ಮನ್ನ ಅಗಲಿ 21 ವರ್ಷ ಆದ್ರೂ ಅವರ ಫ್ಯಾನ್ ನನಗೆ ಫೋನ್ ಮಾಡ್ತಾರೆ. ನಿಮ್ಮ ಹತ್ರ ಮಾತನಾಡಿದ್ರೆ ನಮಗೆ ಅವರ ಜೊತೆ ಮಾತನಾಡಿದ ಭಾವನೆ ಬರುತ್ತೆ, ಸಮಾಧಾನ ಆಗುತ್ತೆ ಅಂತಾರೆ. ಇಷ್ಟು ದೊಡ್ಡ ಹೆಸರು ಮಾಡೋದು ಸುಲಭ ಅಲ್ಲ. ಹೀಗಾಗಿ ನನಗೆ ಯಾವತ್ತೂ ಅಮರ್ ಆಗಲಿ ಸೌಂದರ್ಯ ಆಗಲಿ ಇಲ್ಲ ಅನ್ನೋ ಭಾವನೆಯೇ ಬಂದಿಲ್ಲ. ನಾವೆಲ್ಲ ಒಂದೇ ಕಡೆ ಇದ್ದಿದ್ರಿಂದ, ಅಲ್ಲೇ ಅಕ್ಕಪಕ್ಕದ ರಸ್ತೆಯಲ್ಲಿ ಇದ್ದಿದ್ರಿಂದ ನನಗೆ ಸೌಂದರ್ಯ ಚಿಕ್ಕ ವಯಸ್ಸಿನಿಂದಲೇ ಗೊತ್ತು. ನಾವೆಲ್ಲ ಜೊತೆಯಲ್ಲೇ ಬೆಳೆದವರು. ಅವರೇ ಸಂಬಂಧಿ ಪದ್ಮ ನನ್ನ ಕ್ಲಾಸ್ಮೇಟ್. ನಾವಿಬ್ರು ಜೊತೆಯಲ್ಲೇ ಕಾಲೇಜಿಗೆ ಹೋಗ್ತಾ ಇದ್ವಿ. ಹೀಗಾಗಿ ನಾನವರ ಮನೆಗೆ ಹೋಗಿದ್ದೆ, ಅವಳು ನನ್ನ ಮನೆಗೆ ಬರ್ತಾ ಇದ್ಲು. ಈ ಕಾರಣಕ್ಕೆ ಆಗಲೇ ಪರಿಚಯ ಆಯಿತು. ಆದರೆ ಅವ್ರ ಮನೆಗೆ ಸೊಸೆಯಾಗಿ ಮುಂದೆ ಒಂದಿನ ಹೋಗ್ತೀನಿ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಹೀಗಾಗಿ ಮದುವೆಯಾಗಿ ಮನೆಗೆ ಬಂದ ಮೇಲೆ ನನಗ್ಯಾರೂ ಹೊಸಬ್ರು ಅನ್ನಿಸ್ಲಿಲ್ಲ. ಸೌಂದರ್ಯರನ್ನ ಹಂಸಲೇಖ ಅವರೇ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ದು. ಆಗಲೇ ಸೌಮ್ಯ ಅನ್ನೋ ಹೆಸರನ್ನ ಬದಲಿಸಿ ಸೌಂದರ್ಯ ಅಂತ ನಾಮಕರಣ ಮಾಡಿದ್ರು. ಸೌಂದರ್ಯ ಇಹಲೋಕ ತ್ಯಜಿಸಿದಾಗ ಅನೇಕರು ಅನೇಕ ರೀತಿಯ ಮಾತನಾಡಿದ್ರು. ಸೌಂದರ್ಯ ಆಪ್ತ ಮಿತ್ರ ಚಿತ್ರ ಮಾಡಬಾರದಿತ್ತು, ಸೌಂದರ್ಯ ಸಾವಿಗೆ ನಾಗವಲ್ಲಿಯೇ ಕಾರಣ ಅಂತ ಪುಕಾರ್ ಹಬ್ಸಿದ್ರು. ಇನ್ನು ಕೆಲವರು ಫ್ಲೈಓವರ್ ಮೇಲೆ ಸೌಂದರ್ಯ ಆತ್ಮ ಇದೆ ಅಂತ ಹುಯಿಲೆಬ್ಬಿಸಿದ್ರು. ಆದರೆ ಆಪ್ತ ಮಿತ್ರ ಸಿನಿಮಾ ಚಿತ್ರೀಕರಣದ ಟೈಮ್ನಲ್ಲಿ ಸೌಂದರ್ಯಗೆ ಯಾವುದೇ ಅಹಿತಕರ ಅನುಭವ ಆಗಿರಲಿಲ್ಲ. ನನಗೆ ಇವತ್ತಿಗೂ ಕೂಡ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಆ ಚಿತ್ರದ ಚಿತ್ರೀಕರಣ ಇಲ್ಲೇ ಪ್ಯಾಲೇಸ್ನಲ್ಲಿ ನಡೀತಾ ಇತ್ತು. ನಾನೂ ಸಹ ಸುಮಾರು ಸಲ ಆ ಸಿನಿಮಾ ಚಿತ್ರೀಕರಣ ನಡೆಯುವಾಗ ಹೋಗಿದ್ದೆ. ರಾರಾ ಹಾಡಿನ ಚಿತ್ರೀಕರಣ ಟೈಮ್ನಲ್ಲಿ ನಾನು ಅಲ್ಲೇ ಇದ್ದೆ. ಯಾವತ್ತೂ ಯಾವ ಕೆಟ್ಟ ಘಟನೆ ಕೂಡ ಆಗಿಲ್ಲ. ಆಪ್ತಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅಭಿನಯಿಸಿದ್ದು, ಆ ನಂತರ ದುರಂತ ಅಂತ್ಯ ಕಂಡಿದ್ದು ಎಲ್ಲ ಕಾಕತಾಳೀಯ ಅಷ್ಟೇ. ಆಪ್ತಮಿತ್ರದ ಮೂಲ ಚಿತ್ರ ಮಲಯಾಳಂ. ಆ ಸಿನಿಮಾದಲ್ಲಿ ಅಭಿನಯಿಸಿದ ಶೋಭನಾ ಇನ್ನೂ ಇದ್ದಾರಲ್ಲ. ಅಷ್ಟೇ ಅಲ್ಲ, ಆ ಫ್ಲೈಓವರ್ ಮೇಲೆ ಅದಾಗ್ತಾ ಇದೆ ಇದಾಗ್ತಾ ಇದೆ, ಸೌಂದರ್ಯ ಆತ್ಮ ಅಲೆದಾಡ್ತಾ ಇದೆ ಅಂತೆಲ್ಲ ಹೇಳಿದ್ರು. ಆದರೆ ಅದೆಲ್ಲವೂ ಸುಳ್ಳು. ಸೌಂದರ್ಯ ನಮ್ಮನ್ನೆಲ್ಲ ಅಗಲಿ 21 ವರ್ಷ ಆಯಿತು. ಆದರೆ ಇವತ್ತಿಗೂ ಕೂಡ ನಮ್ಮ ಜೊತೆ ಜೀವಂತವಾಗಿದ್ದಾರೆ ಅಂತ ಅತ್ತಿಗೆ ಬಗೆಗಿನ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.